ಹಾಯ್ ನನ್ನೆಲ್ಲ ಕುಲಕೋಟಿ ಕನ್ನಡಿಗರಿಗೆ ಶುಭ ಮುಂಜಾನೆ. ಸೊ ನಾನು ನಿಮ್ಮ ತಿಪ್ಪೇಸ್ವಾಮಿ ಮಾತಾಡ್ತಿರೋದು. ಸೊ ಈ ದಿನ ನಾನು ಮಾತಾಡ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಡಿಸೆಂಬರ್ 23. ಏನೊಂದು ವಿಶೇಷ ಅಂತಂದ್ರೆ ರೈತರ ದಿನಾಚರಣೆ. ಹ್ಮ್ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎನ್ನುವ ನಾಣ್ಣುಡಿಯಂತೆ ನಮ್ಮ ರೈತರ ಪ್ರಸ್ತುತ ಅವರು ಒಂದು ಸ್ಥಾನಮಾನ ಯಾವ ರೀತಿ ಇದೆ ಏನು ಎತ್ತ ಅಂತಂದೇಳಿ ಜಸ್ಟ್ ಒಂದ್ ಎರಡು ಮಾತಾಡಲು ಮಾತಾಡ್ಬೇಕಂತ ಅನಿಸ್ತು, ಹಂಗಾಗಿ ವಿಡಿಯೋ ಮಾಡ್ತಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಸೊ ಅವರು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಪರಿಶ್ರಮ ಹಾಕಿದ್ರೆ ಖಂಡಿತ ಒಂದಲ್ಲ ಒಂದು ದಿನ ಪ್ರತಿಫಲ ಕೊಟ್ಟೇ ಕೊಡುತ್ತೆ. ಏನಪ್ಪಾ ಅಂತಂದ್ರೆ, ಸೊ ಭೂಮಿಯಲ್ಲಿ ಹಾಕಿರ್ತಕ್ಕಂಥ ಪರಿಶ್ರಮದಿಂದ ಒಬ್ಬ ರೈತ ಬೆಳೆ ಬೆಳೆದ್ರೆ ಆ ಪರಿಶ್ರಮದಿಂದ ಒಳ್ಳೆ ಬೆಳೆ ಬೀಳುತ್ತೆ, ಆ ಬೆಳೆಗೆ ಬೆಲೆ ಸಿಕ್ಕೇ ಸಿಗುತ್ತೆ. ಒಂದು ವೇಳೆ ಸಿಗ್ಲಿಲ್ಲ ಅಂತಂದ್ರೂ ಸೊ ಒಂದಲ್ಲ ಒಂದಿನ ಅದೇ ತರ ಒಂದು ಶ್ರಮ ಆಗ್ತಾನೆ, ಬೆಲೆ ತಗೊಂತಾನೆ. ಅದೇ ರೀತಿಯಾಗಿ ಎದೆಗೆ ಬಿದ್ದ ಅಕ್ಷರ ಮೀನ್ಸ್ ನಾವು ಹುಟ್ಟಿದಾಗಿಂದನೂ ಕಲ್ತಕ್ಕಂಥ ಒಂದು ಒಂದು ನಮ್ಮ ಎಜುಕೇಶನ್ ಅಥವಾ ನಮ್ಮ ಒಂದು ಶೈಕ್ಷಣಿಕ ಮೌಲ್ಯ ನಮಗೆ ಒಂದಲ್ಲ ಒಂದು ದಿನ ಅದು ಕೈಲಿ ಹಿಡದೆ ಹಿಡಿಯುತ್ತೆ ಅಂತ ಹೇಳ್ತಾ ಒಂದು ಗಾದೆ ಮಾತಿನಿಂದ ಪ್ರಾರಂಭ ಮಾಡ್ತಿದ್ದೀನಿ. ಅವಾಗಲೇ ಅದಕ್ಕಿಂತ ಮುಂಚೆ ಒಂದು ಗಾದೆ ಮಾತು ಹೇಳಿದೆ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ರೈತರು, ಸೊ ನಾವು ರೈತಾಪಿ ಕೆಲಸ ಮಾಡೋದಿಲ್ಲ ಅಂತಂದೇಳಿ ಏನಾದ್ರು ಕೈ ಬಿಟ್ರೆ ಸೊ ಜಗತ್ತಿನಲ್ಲಿ ಅಥವಾ ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ನಾವು ಊಟ ಮಾಡೋದಕ್ಕೆ ಅನ್ನನೇ ಇರಲ್ಲ. ಈ ಒಂದು ಯಾಂತ್ರಿಕ ಜಗತ್ತಿನಲ್ಲಿ ಎಲ್ಲದಕ್ಕೂ ಔಷಧಿ ಕಂಡಿಡಿದಾರೆ, ಹಸುವಿಗೆ ಔಷಧಿ ಕಂಡಿಡಿದಿಲ್ಲ. ಆರೋಗ್ಯಕ್ಕೆ ನಾವು ಭಾಗ್ಯವಾಗಿ ಇರ್ಬೇಕಪ್ಪ ಅಂದ್ರೆ ಒಳ್ಳೆ ಆಹಾರ ತಿನ್ಬೇಕು, ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂಥ ಆರ್ಗಾನಿಕ್ ಫುಡ್ ತಿನ್ಬೇಕಂತ ಎಲ್ಲರೂ ಹೇಳ್ತಾರೆ. ಸೊ ಆರ್ಗಾನಿಕ್ ಫುಡ್ ಬೆಳಿಬೇಕಪ್ಪ ಅಂದ್ರೆ ರೈತರು ಅವ್ರು ಶ್ರಮ ಹಾಕಿ ಬೆಳೆದಂತ ಬೆಳೆಗೆ ನಾವು ಊಟ ಮಾಡಿದಾಗ ಮಾತ್ರ ಅದನ್ನ ಒಳ್ಳೆ ಆರ್ಗಾನಿಕ್ ಫುಡ್ ಅಂತಂದೇಳಿ ನಾವು ಅನ್ಬೋದು. ಅದೇ ರೀತಿಯಾಗಿ ಈಗ ಪ್ರಸ್ತುತ ಕಾಲಮಾನದಲ್ಲಿ ರೈತರು ಒಂದು ಜೀವನ ಹೇಗಪ್ಪ ಅಂತಂದ್ರೆ ಅವ್ರಿಗೆ ಒಂದು ವ್ಯಾಲ್ಯೂಬಲ್ ಇಲ್ಲದೆ ಇರೋಂಥ ಪರಿಸ್ಥಿತಿ ಬಂದಿದೆ. ಕೇವಲ ರಾಜಕೀಯ ನಾಯಕರು ಅಥವಾ ಒಬ್ಬೊಬ್ಬ ದೊಡ್ಡ ದೊಡ್ಡ ಭಾಷಣಕಾರರು ಕೇವಲ ಮಾಧ್ಯಮದಲ್ಲಿ ರೈತರನ್ನ ಒಂದು ಹೊಗಳ್ತಾರ ಹೊರತು ಅಥವಾ ಅವ್ರನ್ನ ಒಂದು ವೋಟ್ ಬ್ಯಾಂಕಿಂಗ್ ತಗೊಂತಾರ ಹೊರತು ಅವರಿಗೆ ಸರಿಯಾದ ಬೆಂಬಲವಾದ ಬೆಲೆ ಕೊಡ್ತಾ ಇಲ್ಲ ಅವ್ರ ಬೆಳೆಗಳಿಗೆ. ಅವ್ರಿಗೆ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಸೊ ರೈತರು ಕೆಲಸ ಮಾಡ್ತಾರಪ್ಪ ಅಂದ್ರೆ ಸೊ ಹೊರಗಿನ ಪ್ರಪಂಚ ನೋಡೋ ದೃಷ್ಟಿಕೋನನೇ ಬೇರೆ, ಉಡಾಫೆಯಾಗಿ ಅವ್ರ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ಹೋಗ್ಬೇಕು. ಸೊ ರೈತರು ಅಂತಂದ್ರೆ ಅವರು ಒಂದು ವೆಲ್ ಎಂಪ್ಲಾಯ್ ಅಂದ ತರ ನಾವು ಟ್ರೀಟ್ ಮಾಡಬೇಕು. ಸೊ ಹೆಂಗೆ ಯಾವ್ದಾದ್ರು ಒಂದು ಸಾಫ್ಟ್ವೇರ್ ಇಂಜಿನಿಯರ್, ಡಾಕ್ಟ್ರು, ಸೊ ಒಂದು ಐ ಟಿ ಕಂಪ್ನಿ ಒಳಗೆ ಕೆಲಸ ಮಾಡ್ತಾನೆ, IAS KS ಕೆಲಸ ಮಾಡ್ತಾನೆ ಅಂತಂದೇಳಿ ಒಂದು ವ್ಯಾಲ್ಯೂ ಕೊಡ್ತಾರೋ, ಹೆಣ್ಣು ಕೊಡೋದಕ್ಕೆ ಮುಂದೆ ಬರ್ತೋ ಅದೇ ತರ ಸೊ ರೈತರು ಕೆಲಸ ಮಾಡ್ತಾನೆ, 3 ಎಕರೆ ಹೊಲ ಇದೆ ಅಥವಾ 5 ಎಕರೆ ಹೊಲ ಇದೆ, ಅದರಲ್ಲಿ ಉಳುಮೆ ಮಾಡ್ತಾನೆ ಅಂತಂದ್ರೆ ಅವನು ಹೆಂಡತಿ ಮಕ್ಕಳನ್ನ ಸಾಕ್ತಾನೆ. ಅವರು 3 ಹೊತ್ತು ಊಟ ಮಾಡೋದು, ಇವನು ಸಹ 3 ಹೊತ್ತು ಊಟ ಮಾಡೋದು. ಸೊ ಡಿಗ್ನಿಟಿ ಮೇಂಟೈನ್ ಮಾಡೋದಕ್ಕಿಂತ ಅಥವಾ ನಾವು ಸ್ಟೇಟಸ್ ನೋಡೋದಕ್ಕಿಂತ ಎಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ರೈತರ ಕೆಲಸನೂ ಒಳ್ಳೇದೇ ಅಂತಂದೇಳಿ ಯಾರೆಲ್ಲ ಭಾವಿಸ್ಕೊಂಡು ಸೊ ಜೀವನ ಮಾಡ್ತಾರೋ ಅವರು ಸಹ ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಮೌಲ್ಯ ಇರ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ. ಅದೇ ರೀತಿಯಾಗಿ ರೈತರಿಗೆ ಸಪೋರ್ಟ್ ಮಾಡಬೇಕು, ರೈತರನ್ನ ಬೆಳೆಸಬೇಕು. ಸೊ ರೈತಾಪಿ ಕೆಲಸ ಮಾಡ್ತಕ್ಕಂಥದ್ನ ಪೋಷಣೆ ಮಾಡಬೇಕು, ಅದಕ್ಕೆ ಗೌರವ ಕೊಡಬೇಕು. ಆಗ ಎಲ್ಲರೂ ಸಹ ರೈತಾಪಿ ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಾರೆ. ಅವ್ರಿಗೆ ಹೆಣ್ಣು ಸಿಗಲ್ಲ, ಅವ್ರು ದುಡಿಮೆ ಮಾಡಲ್ಲ ಅಂತಂದೇಳಿ ಈ ಉಡಾಫೆತನ ಮಾಡಿದ್ರೆ ನಮ್ಮ ಯುವಕರು ಆಗಿರ್ಬೋದು, ಮುಂದಿನ ಪೀಳಿಗೆ ಆಗಿರ್ಬೋದು, ರೈತಾಪಿ ಕೆಲಸದ ಬಗ್ಗೆ ಉಡಾಫೆಯಿಂದನೇ ಅಥವಾ ಬೇಜವಾಬ್ದಾರಿಯಿಂದನೇ ನಡ್ಕೊಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಪ್ರಸ್ತುತ ಕಾಲಮಾನದಲ್ಲಿ ಭೂಮಿ 1 ಎಕರೆಗೆ ಬಂಗಾರದ ಬೆಲೆ ಇದೆ ಅಂತ ಹೇಳ್ತಾರೆ. ಸೊ ಒಂದು 3 ಎಕರೆ ಹೊಲ ಇದ್ದನು ಲಕ್ಷಾಧೀಶ್ವರ ಅಂತಂದೇಳಿ ಹೇಳ್ತಾರೆ. ಬಟ್ ಆ ಬಂಗಾರದ ಬೆಲೆ ಹೊಂದಿರತಕ್ಕಂತ ರೈತನಿಗೆ ಅವನ ಮಕ್ಕಳಿಗೆ ಅವನ ಮಕ್ಕಳಿಗೆ ಒಂದು ವ್ಯಾಲ್ಯೂ ಇಲ್ಲ. ಅದೇ ರೈತನ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಅವ್ರಿಗೆ ಹೆಣ್ಣು ಕೊಡೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಇದು ಏನಪ್ಪಾ ಪ್ರಸ್ತುತ ಇರ್ತಕ್ಕಂಥ ಸನ್ನಿವೇಶ. ಇದೆಲ್ಲ ಹೋಗ್ಲಾಡಿಸ್ಬೇಕಪ್ಪ ಅಂತಂದ್ರೆ ಸೊ ರೈತರಿಗೆ ತನ್ನದೇ ಆಗಿರ್ತಕ್ಕಂಥ ಮೌಲ್ಯ ಬರಬೇಕು. ಅದೇ ರೀತಿಯಾಗಿ ಎಲ್ಲರೂ ಸಹ ರೈತಾಪಿ ಕೆಲಸನ ಸಪೋರ್ಟ್ ಮಾಡಬೇಕು, ಗೌರವ ಕೊಡಬೇಕು. ನಾವೊಬ್ಬ ರೈತರ ಮಕ್ಕಳು ಅಂತಂದೇಳಿ ನಾವು ಹೆಮ್ಮೆಯಿಂದ ಹೇಳ್ಬೇಕು. ನಮ್ಮ ತಂದೆ ಒಬ್ಬ ರೈತ ಅಂತಂದೇಳಿ ನಾವು ಹೆಮ್ಮೆಯಿಂದ ಹೇಳ್ಬೇಕು. ಯಾರ್ಯಾರೆಲ್ಲ ರೈತರ ಮಕ್ಕಳಿದ್ದೀರಿ, ಸೊ ಶ್ರಮಿಕರಿದ್ದೀರಿ, ಹಳ್ಳಿ ಜನ, ಗುಡ್ಡಗಾಡಿನ ಜನ ಅಥವಾ ಎಲ್ಲಾ ಒಂದು ಜನಾಂಗದವರು ನೀವೇನೇನು ರೈತಾಪಿ ಕೆಲಸ ಮಾಡ್ತಿರೋ ಸೊ ಅಂತಾರು ಹೆಮ್ಮೆಯಿಂದ ಹೇಳಿ ನಾನು ಒಬ್ಬ ರೈತ ಅಂತಂದೇಳಿ. ಆ ತರ ಹೇಳ್ದೇ ಇದ್ರೆ ನಮ್ಮ ಕೆಲಸನ ಅಥವಾ ರೈತಾಪಿ ಕೆಲಸನ ನಾವು ಪ್ರೀತಿ ಮಾಡಲಿಲ್ಲ ಅಂತಂದ್ರೆ ಸೊ ನಮ್ಮನ್ನ ನಾವು ಪ್ರೀತಿ ಮಾಡಬೇಕು, ನಮ್ಮ ವೃತ್ತಿ ಬದುಕನ್ನು ನಾವು ಪ್ರೀತಿ ಮಾಡಬೇಕು. ಆಗ ಮಾತ್ರ ಎಲ್ಲರೂ ನಾವು ಗಳಿಸಕ್ ಸಾಧ್ಯ. ಆ ತರ ಮತ್ತೆ ನಮ್ಗೆ ನಮ್ಮ ಮೌಲ್ಯ ಉಳಿಯಕ್ ಸಾಧ್ಯ. ಹಾಗಾಗಿ ಇನ್ ಫ್ಯೂಚರ್ ಡೇಸ್ ಅಲ್ಲಿ ರೈತಾಪಿ ಕೆಲಸಕ್ಕೆ ಖಂಡಿತ ಒಂದು ವ್ಯಾಲ್ಯೂ ಬಂದೇ ಬರುತ್ತೆ. ಅನ್ನ ಬೆಳೀತಕ್ಕಂಥ ರೈತ ಮುಂದೊಂದು ದಿನ
ಸೊ ಅವನದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವದ ಮುಖಾಂತರ ಅಥವಾ ಅವನ ಒಂದು ಕೆಲಸ ಕಾರ್ಯಗಳ ಮುಖಾಂತರ ಈ ನಮ್ಮ ನಾಡಿನಲ್ಲಿ ಇನ್ನೂ ಒಂದು ಉನ್ನತವಾದ ಒಂದು ಮೌಲ್ಯಯುತವಾದ ಒಂದು ಸ್ಥಾನವನ್ನ ಗಳಿಸ್ಕೊಂತಾನಂತ ಹೇಳ್ತಾ, ಸೊ ನನ್ನ 2 ಮಾತುಗಳು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.